ಈಗ ಕುಬೇರ ಪುಟ್ಟಿ ಮಾಡುವ ವಿಧಾನ ಹೇಳುತ್ತಿದ್ದೇನೆ. 2 ಬಜೆ ಬೇರು, 5 ಚಕ್ರ, 5 ಕವಡೆ, 5 ಕಾಯಿನು, 5 ಏಲಕ್ಕಿ, 5 ಕಮಲದ ಬೀಜ, 5 ಲವಂಗ, ಒಂದು ಸ್ವಲ್ಪ ದಾಲ್ಚಿನ್ನಿ ಇವಿಷ್ಟನ್ನು ಕಟ್ಟಿಟ್ಟರೆ ಇವಿಷ್ಟನ್ನು 1 ಗಂಟೆ ಮಾಡಿ ಕುಬೇರ ಪುಟ್ಲಿ ಕಟ್ಟಿಟ್ಟರೆ ಸಿರಿ ಸಂಪತ್ತು ಸೌಭಾಗ್ಯ ದೊರಕುತ್ತದೆ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ. ಈಗ ಇವನ್ನೆಲ್ಲನೂ ಪೂಜೆ ಮಾಡಬೇಕು. ಮೊದಲು ಭಾಳ ನೀರು ಮುಟ್ಟಿಸ್ಬಾರ್ದು, ಸ್ವಲ್ಪ ಈ ಥರ ನೀರು ಸಿಂಪಡಿಸಿ ಅಷ್ಟು ಕೌಡಿನೆಲ್ಲ ತೊಳ್ಕೊಂಡು ಆರು ಕವಡೆ, 6 ಚಕ್ರ, 6 ಕಾಯಿನು, 5 ಏಲಕ್ಕಿ, 5 ಕಮಲದ ಬೀಜ, 5 ಲವಂಗ, ಸ್ವಲ್ಪ ದಾಲ್ಚಿನ್ನಿ, 1-2 ಬಜೆ ಬೇರು. ಇದು ಧನಾಕರ್ಷಣೆ ಮಾಡುತ್ತದೆ. ಇದನ್ನು ಕಟ್ಟುವ ವಿಧಾನ: ಒಂದು ಕೆಂಪು ಬಟ್ಟೆ ತಗೋಬೇಕು. ಇದರಲ್ಲಿ ಮೊದಲು ಸ್ವಲ್ಪ ಅರಿಶಿನ ಕುಂಕುಮ ಹಾಕೋಬೇಕು. ಸ್ವಲ್ಪ ಅಕ್ಷತೆ ಹಾಕಬೇಕು. ಆಮೇಲೆ ಕಾಯಿನನ್ನು ಇಡಬೇಕು. ಆಮೇಲೆ ಚಕ್ರ ಇಡಬೇಕು. ಆಮೇಲೆ ಕವಡೆಯನ್ನು ಇಡಬೇಕು. ಆಮೇಲೆ 2 ಬಜೆ ಬೇರು, ಕಮಲದ ಬೀಜ, ಲವಂಗ, ಏಲಕ್ಕಿ, ಸ್ವಲ್ಪ ದಾಲ್ಚಿನ್ನಿ. ಈಗ ಅರಿಶಿನ ಮತ್ತು ಕುಂಕುಮ ಇರಿಸ್ಬೇಕು. ಮತ್ತು ಸ್ವಲ್ಪ ಅಕ್ಷತೆ ಇರಿಸಿ ಇದನ್ನು ಈ ಥರ ಗಂಟು ಕಟ್ಟಬೇಕು. ಕುಬೇರ ಪುಟ್ಲಿ ಇದನ್ನು ಕಟ್ಟಿಡೋದ್ರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತದೆ. ಈ ಥರ ಕಟ್ಟಿಟ್ಟು ಮತ್ತೆ ಪೂಜೆ ಮಾಡಬೇಕು. ಇದರ ಕಟ್ಟಿಟ್ಟು ಈ ಥರ ಬೆಳೆ. ಈ ಪೂಜೆನ ದೀಪಾವಳಿ ದಿನವೇ ಮಾಡಬೇಕು. ದೀಪಾವಳಿ ದಿನ ಮಾಡಿ ಸಂಜೆ ಲಕ್ಷ್ಮಿ ಮುಂದೆ ಇಟ್ಟು ಇಡೀ ದಿನ ಪೂಜೆ ಮಾಡಬೇಕು. ಪೂಜೆ ಮಾಡಿ ಮಾರನೇ ದಿನ ನೀವು ಲಕ್ಷ್ಮೀ ವಿಸರ್ಜನೆ ಆದ ಮಾರನೇ ದಿನ ಇದನ್ನು ತಗೊಂಡು ನಿಮ್ಮ ತಿಜೋರಿಯಲ್ಲಿ ಇಡಬೇಕು. ಇದನ್ನು ತಿಜೋರಿಯಲ್ಲಿ ನೀವು ದನ ಎಲ್ಲಿಡ್ತೀರಾ, ಹಣ ಇಡ್ತೀರಾ, ಬಂಗಾರ ಇಡ್ತೀರಾ ಅಲ್ಲಿ ಇಡಬೇಕು. ಇಟ್ಟರೆ ಧನ ಸಂಪತ್ತು ಅಷ್ಟೈಶ್ವರ್ಯ ದೊರಕುತ್ತದೆ ಮತ್ತು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ.